ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಪೂರ್ಣಿಗೆ ಯಾವ ಅಪಾಯನೂ ಆಗದೆ ಅವಳು ಸುರಕ್ಷಿತವಾಗಿರಲಿ. ಅಪ್ಪ, ಇವತ್ತು ಆತಿ ಬಂಡವಾಳ ಎಲ್ಲ ಬಯಲಾಗಲಿ. ಮುಖ್ಯವಾಗಿ ನಮ್ಮ ಪೂರ್ಣಿಗೆ ಎಲ್ಲ ಸತ್ಯ ಗೊತ್ತಾಗೋ ಹಾಗೆ ಮಾಡಪ್ಪ. ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನೇ ಅವಳನ್ನ ರಕ್ಷಣೆ ಮಾಡಬೇಕು. ಪ್ರೀತು, ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗ್ಲಿ. ನೀನು ಎಲೆಕ್ಷನಲ್ಲಿ ನಿಲ್ಲೋದಕ್ಕೆ ನಮ್ಮ ಅಪ್ಪನೇ ಕಾರಣ. ಅದಕ್ಕೆ ನೀನ್ ಗೆದ್ದು ನಮ್ಮಪ್ಪಂಗೆ ಒಳ್ಳೆ ಹೆಸರು ತರಬೇಕು, ಗೊತ್ತಾಯ್ತಾ? ನಿಮ್ಮಪ್ಪ ನಿಲ್ಸಿದಾರೆ ಅನ್ನೋ ಕಾರಣಕ್ಕೆ ಅವ್ನು ಗೆಲ್ಬೇಕಾ? ಇಲ್ದಿದ್ರೆ ಅವ್ನು ಗೆಲ್ಲೋದೇ ಬೇಡವಾ? ನಾನೆಲ್ಲಿ ಹಾಗೆ ಹೇಳ್ದೆ? ಪ್ರೀತು ಗೆದ್ರೆ ನಮ್ಮ ಅಪ್ಪಂಗೂ ಹೆಸರು ಬರುತ್ತಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ. ಅವ್ನು ಗೆದ್ರೆ ನಿಮ್ಮ ಅಪ್ಪನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಒಳ್ಳೆ ಹೆಸರು ಬರುತ್ತೆ. ಅಬ್ಬಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಜಗಳ ಆಡ್ಬೇಡಿ. ಒಳ್ಳೆ ಕೆಲ್ಸಕ್ಕೆ ಹೊರಟಿದೀವಿ. ನಗ್ತಾ ನಗ್ತಾ ಖುಷಿಯಾಗಿ ಹೋಗೋಣ. ಪ್ರೀತುಗೆ ವಿಶ್ ಮಾಡಿ. ಅಣ್ಣಾತ್ಗೆ ಆಶೀರ್ವಾದ ಮಾಡಿ. ಅಕ್ಕ ಬಾವ. ಏನು ಇದೆಲ್ಲ ಪ್ರೀತು? ಏನ್ ಪ್ರೀತು ಇದಲ್ಲ? ಅಕ್ಕ, ನನಗೆ ಅಮ್ಮ ಇಲ್ಲ, ಅದಕ್ಕೋಸ್ಕರ ನೀನು ಮತ್ತೆ ಅತ್ತಿಗೆನೆ ನನಗಮ್ಮ. ಆ್ಯಂಡ್ ಅಪ್ಪ ನೋಡಿದ್ರೆ ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಸೊ ಭಾವ ಮತ್ತು ಅಣ್ಣನೇ ನನಗೆ ಈಗ ಅಪ್ಪನ ಥರ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡೆ. ಪ್ರೀತು, ಅಪ್ಪ ಅಮ್ಮ ಆಶೀರ್ವಾದ ನಮ್ಮೇಲಿದೆ, ಯಾವಾಗ್ಲೂ ಇರುತ್ತೆ. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲರೂ ನಿನ್ ಜೊತೆ ಇದೀವಿ ಕಣೋ. ನಿಜ ಪ್ರೀತು, ಅಮ್ಮ ಮೇಲಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅಪ್ಪ ಆಸ್ಪತ್ರೆಯಲ್ಲಿದ್ರೆ ಏನಾಯ್ತು? ಅವ್ರ ಮನ್ಸು ಯಾವತ್ತೂ ನಮಗ್ ಒಳ್ಳೇದನ್ನೇ ಹಾರೈಸ್ತಾ ಇರುತ್ತೆ. ಅದಕ್ಕೆ ಇವತ್ತು ಒಳ್ಳೇದಾಗುತ್ತೆ. ನೀನ್ ಗೆದ್ದೆ ಗೆಲ್ತೀಯ, ಟೆನ್ಷನ್ ಮಾಡ್ಕೋಬೇಡ, ಆಯ್ತಾ? ಸರಿ, ಬನ್ನಿ ಎಲ್ಲ ಹೊರಡೋಣ. ನೀನ್ ಯಾಕೆ ಇಲ್ಲೇ ನಿಂತ್ಕೊಂಡೆ? ಹೊರಡೋಣ ಬಾ, ಲೇಟ್ ಆಗತ್ತೆ. ನಾನ್ ಬರಲ್ಲ ರೀ. ಯಾಕೆ? ಎಲೆಕ್ಷನ್ಗೆ ನಮ್ಮಪ್ಪ ನನ್ನನ್ನು ನಿಲ್ಸಿಲ್ಲ, ನಿಮ್ಮನ್ನು ನಿಲ್ಸಿಲ್ಲ. ಮತ್ತೆ ನಾನಲ್ಲಿ ಬಂದು ಏನ್ ಮಾಡ್ಲಿ? ನೀವ್ ಹೋಗಿ, ನಾನ್ ಬರಲ್ಲ ಅಷ್ಟೇ. ನೋಡು, ಹಾಗೆಲ್ಲ ಮಾತಾಡಬೇಡ. ನೀನು ಈಗ ಬರ್ಲಿಲ್ಲ ಅಂದ್ರೆ ಎಲ್ಲರೂ ತಪ್ಪು ತಿಳ್ಕೊತಾರೆ. ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ. ಬಾ, ಸುಮ್ಮನೆ ಬಾ ರೀ. ಬಾ. ಬಿಡ್ರಿ. ಬಾ ಕಾವೇರಿ, ತಿಂಡಿ ತಿನ್ನೋ ಅಂತೆ. ಎಲ್ಲಮ್ಮ, ನಿನ್ ಮಗಳು ಅಳಿಯ ಇನ್ನೂ ಬಂದಿಲ್ವಾ? ಡಾಕ್ಟರ್ ಹತ್ರ ಹೋಗ್ಬೇಕು, ಬೇಗ ರೆಡಿ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಇನ್ನೇನ್ ಬರಬಹುದು ಕಾವೇರಿ, ನೀನ್ ತಿನ್ನು. ಅಮ್ಮ, ಒಂದ್ ಹೆಲ್ಪ್ ಮಾಡ್ತೀಯಾ? ಏನ್ ಕಾವೇರಿ? ಇವತ್ತು ಪೂರ್ಣಿ ಜೊತೆ ನೀನು ಹೋಗು. ಅವಳಿಗೇನಾದ್ರೂ ಹೆಲ್ಪ್ ಬೇಕಾಗತ್ತೆ. ಅಯ್ಯೋ, ನೀನ್ ಅದನ್ನ ನನಗೆ ಹೇಳ್ಬೇಕಾ? ನಾನೊಬ್ಳು ತಾಯಿ ಕಣೆ, ಅದು ನನ್ನ ಕರ್ತವ್ಯ. ನೀನ್ ಹೇಳಿಲ್ಲ ಅಂದ್ರೂ ನಾನು ಅವಳ ಜೊತೆ ಹೋಗ್ತಿದ್ದೆ. ಅದು ಹಾಗಲ್ಲಮ್ಮ,
ನನಗೆ ಟೈಮ್ ಇದ್ದಿದ್ರೆ ನಾನೇ ಹೋಗ್ತಿದ್ದೆ, ಆದರೆ ಇವತ್ತು ನನಗೆ ಹೋಗೋದಕ್ಕಾಗ್ತಿಲ್ಲ. ಆದರೆ ನೀನು ಹುಷಾರಾಗಿ ಸ್ವಲ್ಪ ಪೂರ್ಣಿನ ನೋಡ್ಕೋ. ಆಯ್ತು ಕಂದ, ನಿನಗೆಷ್ಟು ಜವಾಬ್ದಾರಿ ಅವಳದು. ತುಂಬ ಕಾಳಜಿ ವಹಿಸ್ತೀಯಾ. ಅವಳಿಗೇನು ಆಗಲ್ಲ, ನಾನು ಅವಳ ಜೊತೆನೇ ಇರ್ತೀನಿ, ಆಯ್ತಾ? ಹ್ಞೂ ಅಮ್ಮ, ಇವತ್ತು ನೀನು ಅಲ್ಲೇ ಇರಲೇಬೇಕು. ಯಾಕಂದ್ರೆ ಇವತ್ತು ನೀನು ನಿನ್ನ ಅಳಿಯನ್ನ ಅಸಲಿ ಮುಖನ ನೋಡ್ತೀಯ. ಹಾಗಂದ್ರೆ ಏನೇ? ಅಲ್ಲೇನಾದ್ರೂ ನಡೆಯುತ್ತಾ? ಅಮ್ಮ, ಈಗ ನನ್ನನ್ನು ಏನು ಕೇಳಬೇಡ. ನೀನೇ ಅಲ್ಲಿಗೆ ಹೋಗಿ ನೋಡು, ನಿನಗೆ ಎಲ್ಲ ಗೊತ್ತಾಗತ್ತೆ. ಓ, ಬನ್ನಿ ಬನ್ನಿ, ತಿಂಡಿ ತಿನ್ನುವರಂತೆ. ಪೂರ್ಣಿ, ನೀನು ತಿಂಡಿ ಮಾಡಬೇಡ. ಸರಿ ರೀ. ಯಾಕಾದಿತ್ಯ? ಯಾಕೆಂದರೆ ಇವತ್ತು ಅವಳಿಗೆ ಟ್ರೀಟ್ಮೆಂಟ್ ಅಲ್ವಾ, ಡಾಕ್ಟ್ರು ಖಾಲಿ ಹೋಟೆಲ್ ಬರಕ್ಕೆ ಹೇಳಿದ್ದಾರೆ. ಹೌದು ಅಮ್ಮ, ನನಗೆ ತಿಂಡಿ ಬೇಡ. ಛೇ, ಬಲಿಗೆ ಎಳ್ಕೊಂಡು ಹೋಗ್ತಿರೋ ಕುರಿ ಥರ ಅನ್ನಿಸ್ತಿದ್ದಾಳೆ. ಪಾಪ, ಈ ವಂಚಕನ್ನ ಚೆನ್ನಾಗಿ ನಂಬಿಟ್ಟಿದ್ದಾಳೆ. ಇವಳ ಸ್ಥಿತಿ ನೋಡಿದ್ರೆ ನನಗೆ ಸಂಕಟ ಆಗ್ತಿದೆ. ನಾನು ಬರ್ತೀನಿ. ಪೂರ್ಣೆ, ಹೊರಡೋಣ? ಅತ್ತೆ, ಹೋಗಿ ಬರ್ತೀವಿ. ಇರಿ ಆದಿತ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವಾ? ನೀವು ಯಾಕತ್ತೆ? ಬೇಡ, ನಾನಿದ್ದೀನಲ್ಲ, ನಾನೇ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಪಾಪ ನಿಮಗೆ ಮನೇಲಿ ತುಂಬ ಕೆಲಸ ಇರುತ್ತೆ, ನಿಮ್ಗೆ ಯಾಕೆ ತೊಂದರೆ? ಅದರಲ್ಲಿ ಎಂಥ ತೊಂದರೆ? ನಾನು ಇವಳಮ್ಮ. ಅದು ಅಲ್ಲದೆ ಇಂಥ ಸಮಯದಲ್ಲಿ ಇವಳ ಜೊತೆ ಯಾರಾದರೂ ಹೆಣ್ಮಕ್ಳು ಇರಬೇಕಾಗತ್ತೆ. ಕೆಲವೊಂದು ಸೂಕ್ಷ್ಮಗಳು ಗಂಡಸರಿಗೆ ಗೊತ್ತಾಗಲ್ಲ, ಅದಕ್ಕೆ. ಬೇಡ ಅತ್ತೆ, ಪೂರ್ಣಿಗೆ ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ಸಂಕೋಚ ಇಲ್ಲ. ಏನು ಪೂರ್ಣಿ? ಅಲ್ಲ ಆದಿ, ಇಂಥ ಸಮಯದಲ್ಲಿ ತಾಯಿ ಅವಳ ಜೊತೆ ಇರಬೇಕು. ಬೇರೆ ಯಾರೋ ಇದ್ರೆ ಅವಳಿಗೆ ತಾಯಿ ಇದ್ದ ಹಾಗಾಗಲ್ಲ. ನಾನಿದ್ರೆ ಅವಳಿಗೂ ಒಂದು ಸಹಾಯ ಆಗತ್ತೆ, ನನಗೂ ಸ್ವಲ್ಪ ನೆಮ್ಮದಿ ಇರುತ್ತೆ.